ಒಂದು ಕಡೆ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ, ಮತ್ತೊಂದು ಕಡೆ ಭಾರತಕ್ಕೆ ಬೇರೆ 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 ಧರ್ಮೀಯರು ಮತ ಪಂಥದವರು ಬಂದಾಗ ಅವರನ್ನು ಅಪ್ಪಿ ಸೆಳೆದು ಅವರಿಗೆ ಬೇಕಿರುವಂಥ ವ್ಯವಸ್ಥೆಯನ್ನು ಮಾಡಿದಂಥ ಹಿರಿಮೆ ಈ ಭಾರತ ದೇಶಕ್ಕೆ. ಭಾರತ ದೇಶದ ಪ್ರಪ್ರಥಮ ಮಸೀದಿ ಇದೆಯಲ್ಲ, ಪ್ರಪ್ರಥಮ ಮಸೀದಿ ಭಾರತ ದೇಶದಲ್ಲಿ, ಅದು ಕೇರಳದಲ್ಲಿದೆ. ಅದು ಒಂದು ದೇವಸ್ಥಾನವನ್ನು ಮಸೀದಿಯನ್ನಾಗಿ ಮಾಡಿ ಕೊಡಲಾಗುತ್ತೆ ಒಂದು ಕಾಲದಲ್ಲಿ, ಅಂದರೆ ಡೈರೆಕ್ಟಾಗಿ. ನಿಮಗೇನಾದರೂ ಅರಬ್ಬರು ಬಂದಿದ್ದಾಗ ಅದರ ಬಗ್ಗೆ ನಾಳೆ ಹೇಳ್ತೀನಿ, ಆ ಕತೆ, ಆ ಮಸೀದಿ ಬಗ್ಗೆ ಕತೆ ಹೇಳ್ತೀನಿ. ಹಾಗಂತ ಮೊಘಲರು ದಾಳಿಕೋರರ ಕಾಲದಲ್ಲಿ ಸಾಕಷ್ಟು ದೇವಸ್ಥಾನಗಳ ಸರ್ವನಾಶವಾಗಿದೆ, ಅದು ಕೂಡ ನಿಜವೇ. ಆದರೆ ಅಶೋಕ್ ಸಿಂಘಾಲ್ ಅಂತ VHP ನಾಯಕ ಒಂದು ಮಾತನ್ನು ಹೇಳ್ತಾರೆ, ಅನೇಕ ದೇವಸ್ಥಾನಗಳು ಧರಾಶಾಯಿಗಳಾಗಿದೆ, ಆದರೆ ನಮಗೆ 3 ಪ್ರಮುಖ ದೇವಸ್ಥಾನಗಳನ್ನು ಬಿಟ್ಟುಕೊಡಲೇಬೇಕು. ಒಂದು ಅಯೋಧ್ಯೆ, ಒಂದು ಕಾಶಿ, ಒಂದು ಮಥುರಾ. ಅಯೋಧ್ಯೆ, ಕಾಶಿ, ಮಥುರಾ ಎಲ್ಲವನ್ನು ಮತ್ತೆ ಮತ್ತೆ ನಾವು ಕೆಣಕ್ತಾ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ದೇಶ ಮುಂದುವರಿಬೇಕು. ಈಗಲೂ ಅಷ್ಟೇ ಹಿಂದೂಗಳಿಗೆ ಈ 3 ದೇವಸ್ಥಾನಗಳ ಮೇಲೆ ಯಾಕೆ ಅತೀವ ಪ್ರೀತಿ ಅಂತಂದರೆ, ಅದು ನಮ್ಮ ಶ್ರದ್ಧಾ ಕೇಂದ್ರವಾಗಿತ್ತು. ಅದರ ಮೇಲೆ ದಾಳಿ ಮಾಡಿ ಅದನ್ನು ಕೆಡವಿ ಅದರ ಮೇಲೆ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ. ಅದಕ್ಕೆ ಬೇಕಿರುವಂಥ ಕುರುಹುಗಳಿದೆ. ಅಯೋಧ್ಯೆ, ಕಾಶಿ ಮತ್ತು ಮಥುರಾ, ಈ 3 ಕಾನ್ಸೆಪ್ಟ್ ಬಿಟ್ಟು ಬೇರೆ ಕಾನ್ಸೆಪ್ಟ್ ಹಿಂದೂ ಪರವಾಗಿ ಹೋರಾಟ ಮಾಡುವಂಥವ್ರಿಗಿಲ್ಲ. ಆದರೆ ಇದರ ಹೊರತಾಗಿ ಕೂಡ ಈ ಬಾರಿ ಅಯೋಧ್ಯೆ ಕಾರಣಕ್ಕಾಗಿ, ರಾಮ ಮಂದಿರ ಕಾರಣಕ್ಕಾಗಿ BJP 400 ಸೀಟ್ ಬರುತ್ತೆ, ನರೇಂದ್ರ ಮೋದಿಯವರ ಕಾರಣಕ್ಕಾಗಿ 400 ಸೀಟ್ ಬರುತ್ತೆ ಅನ್ನುವಂಥ ಹುಮ್ಮಸ್ಸಿನಲ್ಲಿ BJP ಇದೆ. ಆದರೆ ಇವೆಲ್ಲದರ ಹೊರತಾಗಿ ಕೂಡ ತಾನು ಇನ್ನೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ನನ್ನ ಹಳೆ ಸರಕು ವರ್ಕೌಟ್ ಆಗೋ ಹಳೆ ಸರಕನ್ನೇ ತರಬೇಕು, ನನ್ನ ಅಭಿವೃದ್ಧಿ ಕೆಲಸಗಳು ಯಾವುದನ್ನು ತೋರಿಸೋಕ್ಕಾಗೋದಿಲ್ಲ ಅಂತ ಇದ್ದವರು ಮತ್ತೆ ಮತ್ತೆ ಹಿಂದೂ ಮುಸ್ಲಿಮರ ನಡುವೆ ಭೇದ ಭಾವ ತಂದೇ ತರ್ತಾರೆ. ಅದನ್ನು ಅನಂತಕುಮಾರ್ ಹೆಗಡೆ ಮತ್ತೆ ಮಾಡಿದ್ದಾರೆ. ಅವರು ಅದು ಬಿಟ್ಟರೆ ಬೇರೆ ಯಾವುದು ಮಾಡಿದ್ದೇ ಇಲ್ಲ. ಬಾಬ್ರಿ ಮಸೀದಿಯಂತೆ ಚಿನ್ನದ ಪಳ್ಳಿ ಮಸೀದಿ ನಿರ್ನಾಮವಾಗಲಿದೆ ಅಂತ ಸಂಸದ ಅನಂತಕುಮಾರ್ ಹೆಗಡೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರಿಗೆ ಈ ಹೇಳಿಕೆ ಬಿಟ್ಟರೆ ಬೇರೆ ಗೊತ್ತೇ ಇಲ್ಲ. ಕುಮಟಾದಲ್ಲಿ ಮಾತನಾಡಿದವರು, ಬಾಬ್ರಿ ಮಸೀದಿಯಂತೆ ಭಟ್ಕಳದ ಚಿನ್ನದ ಪಳ್ಳಿ ಮಸೀದಿ ನಿರ್ನಾಮವಾಗಲಿದೆ, ಇದನ್ನು ಬೆದರಿಕೆ ಅಂತಾದರೂ ತಿಳಿದುಕೊಳ್ಳಿ. ಇದು ಅನಂತಕುಮಾರ್ ಹೆಗಡೆ ಅವರು ಹೇಳಿದಂಥ ಮಾತು. ಇದು ಅನಂತಕುಮಾರ್ ಹೆಗಡೆ ತೀರ್ಮಾನವಲ್ಲ, ಇದು ಹಿಂದೂ ಸಮಾಜದ ತೀರ್ಮಾನ ಅಂತ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನು ನೀಡಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಅದ್ರ ಜೊತೆ ಭಟ್ಕಳದ ಚಿನ್ನದ ಪಳ್ಳಿನೂ ಇದೆ. ನಮಗೇನು ಮುಲಾಜ್ ಗಿಲಾಜ್ ಇಲ್ಲ, ಪತ್ರಿಕೆಯವರು ನೇರವಾಗಿ ಬರ್ಕೊಳ್ರಿ, ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಅನ್ಕೊಳ್ರಿ ಕೆಲವು ಮಂದಿ, ಏನೂ ತೊಂದರೆ ಇಲ್ಲ, ಮಾಡೋದು ಗ್ಯಾರಂಟಿಯೇ. ಇದು ಹಿಂದೂ ಸಮಾಜದ ತೀರ್ಮಾನ, ಅನಂತಕುಮಾರ್ ಹೆಗಡೆಯ ತೀರ್ಮಾನ ಅಲ್ಲ, ಇದು ಹಿಂದೂ ಸಮಾಜದ ತೀರ್ಮಾನ. ಸಿರಸಿಯ ವಿಜಯ ವಿಠಲ ದೇವಸ್ಥಾನ, ಇವತ್ತು CP ಬಜಾರದಲ್ಲಿರ್ತಕ್ಕಂಥ ಮಸೀದಿ ಏನಿದೆ ದೊಡ್ಡದು, ಅದು ವಿಜಯ ವಿಠಲ ದೇವಸ್ಥಾನ. ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಾರಲ್ಲ, ಅದು ಮಾರುತಿ ದೇವಸ್ಥಾನ. ಇವತ್ತು ಹೋದ್ರೆ ಮಾರುತಿ ಮೂರ್ತಿ ಕಾಣುತ್ತೆ. ದೇಶದ ಮೂಲೆ ಮೂಲೆಗಳಲ್ಲಿ, ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದ್ದಾವೆ. ಅದನ್ನು ಕಿತ್ತು ಹಾಕೋ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ. ಈ ರಣಭೈರವ ಎದ್ದಾಗಿದೆ ಈಗ, ಇನ್ನು ಮತ್ತೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಇದಕ್ಕೆ ಸೇಡು ಸೇಡು ಸೇಡು, 1000 ವರ್ಷಗಳ ಸೇಡನ್ನು ತೀರಿಸ್ಕೊಳ್ಳದೆ ಇದ್ರೆ ಋಣ ಇಟ್ಟುಕೊಂಡ ಸಮಾಜ ಅಲ್ಲ ಕಣ್ರಿ ನಮ್ದು. ಋಣ ಇಟ್ಕೊಂಡಿರೋ ಸಮಾಜ ಅಲ್ಲೇ ಅಲ್ಲ, ಋಣವನ್ನು ತೀರಿಸ್ತೀವಿ. ಇದು ಹಿಂದೂ ರಕ್ತ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹಿಂದೂ ಸಮಾಜ ಹೇಳಿದೆ. 6 ಬಾರಿ MP, 6 ಬಾರಿ MP, 6 30 ವರ್ಷ. ನೀವು 60 ವರ್ಷ ಆಳಿದ್ರಿ, 60 ವರ್ಷ ಅರ್ಧ ಉತ್ತರ ಕನ್ನಡವನ್ನು ಆಳಿದ್ದಾರೆ. 30 ವರ್ಷಗಳು ಕಾಂಗ್ರೆಸ್ 60 ವರ್ಷ ಆಳಿತು, 60 ವರ್ಷ ಆಳ್ತು ಅಂತ ಹೇಳ್ತಾರಲ್ಲ, 30 ವರ್ಷ ನೀವೇ ಆಳಿದ್ದೀರಿ. ಉತ್ತರ ಕನ್ನಡ ಏನಾಗಿದೆ? ಉತ್ತರ ಕನ್ನಡಕ್ಕೆ ಏನು ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೊಡೋ ಯೋಗ್ಯತೆ ಇಲ್ಲ. ಈಗ ನಿಮಗೆ ಟಿಕೆಟ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ತಾನೇ ಈ ಹೇಳಿಕೆ. ಎಲ್ಲ ಹಿಂದೂ ಬಾಂಧವರು ಅಲ್ಲಿ ರಾಮ ಮಂದಿರ ಆಗ್ತಾ ಇದೆ ಅನ್ನುವಂಥ ಸಂಭ್ರಮದಲ್ಲಿದ್ದಾರೆ. ಯಾವ ಹಿಂದೂಗಳಿಗೂ ಕೂಡ ಮುಸಲ್ಮಾನರನ್ನೋ ಮತ್ತೊಂದು ಧರ್ಮೀಯರನ್ನೋ ನೋಯಿಸಬೇಕು, ಅವಮಾನಿಸಬೇಕು, ಟೀಕಿಸಬೇಕು ಅಂತ ಯಾರಿಗೂ ಇಲ್ಲ. ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿಯಾಗಿದೆ, ಅದಕ್ಕಾಗಿ ಅದನ್ನು ವಾಪಸ್ ಪಡೆಯಬೇಕು. ಅಶೋಕ್ ಸಿಂಘಾಲ್ ಹೇಳಿದಂತೆ ಹೌದು, ತುಂಬ ಕಡೆ ಆಗಿದೆ, ನಮಗೆ 3 ಬಿಟ್ಟು ಕೊಡಿ ಅಂತ. ಆದರೆ ನನಗೆ ಆಶ್ಚರ್ಯ ಆಗ್ತಿರೋದು, ಕೇವಲ ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಹಳೇ ಹೊರತ ತೆಗಿಬಾರ್ದು. 6 ಬಾರಿ ಸಂಸದರಾದಾಗ ಒಂದೇ ಒಂದು ದಿವಸ ಇದರ ಬಗ್ಗೆ ಮಾತಾಡಿಲ್ಲ ನೀವು, ಹೋರಾಟ ಮಾಡಲಿಲ್ಲ ನೀವು. ಭಟ್ಕಳದ ಚಿನ್ನದ ಪಳ್ಳಿಯ ಮಸೀದಿ ಹಿಂದೂ ದೇವಸ್ಥಾನವಾಗಿತ್ತು, ಶಿರಸಿಯ ದೊಡ್ಡ ಮಸೀದಿಯಲ್ಲಿ ವಿಜಯ ವಿಠಲ ದೇವಸ್ಥಾನವಿತ್ತು, ಶ್ರೀರಂಗಪಟ್ಟಣದಲ್ಲಿರುವ ದೊಡ್ಡ ಮಸೀದಿ ಮಾರುತಿ ದೇವಸ್ಥಾನವಾಗಿತ್ತು. ಇದೆಲ್ಲ ಅನಂತಕುಮಾರ್ ಹೆಗಡೆ ಅವರಿಗೆ ಮೊದಲೇ ಗೊತ್ತಿರಲಿಲ್ವಾ? ಕೇವಲ 2 ತಿಂಗಳಿದ್ದಾಗ ಮಾತ್ರ ನೆನಪಾಗಿದ್ದ.
ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಯಾಕೆ ಹೋರಾಟ ಮಾಡಲಿಲ್ಲ? ಯಾಕೆ ಹೋರಾಟ ಮಾಡಲಿಲ್ಲ? ಆಗ ಕಾನೂನು ಹೋರಾಟ ಮಾಡಿ ಕ್ರಮ ಕೈಗೊಳ್ಬೇಕಿತ್ತಲ್ವಾ? 4.5 ವರ್ಷ ಸುಮ್ಮನಿದ್ದು ಇದೀಗ ಚುನಾವಣೆಗೆ 2 ತಿಂಗಳಿದೆ, ನಿಮಗೆ ಟಿಕೆಟ್ ಸಿಗೋದಿಲ್ಲ ಅಂತ ಹೇಳುವಾಗ ಅದನ್ನೇ ಹೇಳೋದು. ಎಲ್ಲ ನಾಯಕರುಗಳು ಆರಂಭದಲ್ಲಿ ಬಹಳ ಅದ್ಭುತವಾದಂಥ ಜನಾನುರಾಗಿ ಜನನಾಯಕರಾಗಿರ್ತಾರೆ. ಇದು ಕಳೆದ 30 ವರ್ಷಗಳಿಂದ ಬಂತಲ್ಲ, MP ಎಲ್ಲ ಸೆಲ್ಯೂಟ್, ನಮಸ್ಕಾರ, ಕಾರು, ಗೂಟದ ಕಾರು, ರೆಸ್ಪೆಕ್ಟು. ಈಗ ಹೋಗುತ್ತೆ ಅನ್ನುವಾಗ ಆಗತ್ತೆ ಅನ್ನೋ ರಾಮ ಮಂದಿರ ಆಗಬೇಕು, ಅದರಲ್ಲಿ 2 ಮಾತಿಲ್ಲ. ಆದರೆ ದೇಶದಲ್ಲಿ ಇನ್ನೂ ಕೂಡ ಇದನ್ನೇ ಮಾಡ್ತಾ ಹೋದರೆ ಭಾರತೀಯರು ಎಲ್ಲರೂ ಕೂಡ ಕಿವಿ ಮೇಲೆ ಹೂ ಇಟ್ಕೊಂಡಿದ್ದಾರೆ ಅಂತ ಯಾರು ಅಂದ್ಕೋಬಾರ್ದು. ಈ ದೇಶ ಅಭಿವೃದ್ಧಿ ಹೊಂದಬೇಕು. ಆ ಉತ್ತರ ಕನ್ನಡದಲ್ಲಿರುವಂಥ ಅನೇಕರು ಕಲಿತು ವಿದೇಶಗಳಿಗೆ ಹೋಗಿ ಸೆಟ್ಲ್ ಆಗ್ತಾ ಇದ್ದಾರೆ. ಯಾರ ಕಾರಣ? ಆಯಿತು, ಭಟ್ಕಳದ ಚಿನ್ನಬಾಳಿ ಹಿಂದೂ ದೇವಸ್ಥಾನ, ಮತ್ತೊಂದು ಹೈಟೆಕ್ ಆಸ್ಪತ್ರೆ. ಯಾವಾಗ ಅಲ್ಲಿ ಪಾಪ ಬಡದಾಡ್ಕೋತವೆ, ಹೈಟೆಕ್ ಆಸ್ಪತ್ರೆ ಮಾಡಿ, ಹೈಟೆಕ್ ಆಸ್ಪತ್ರೆ ಮಾಡಿ ಅಂತ. ಪ್ರತಿ ಸಲ ಕೂಡ ಇದನ್ನೇ ಮಾಡಿದಾಗ ಖಂಡಿತವಾಗಲೂ ಮತದಾರ ಕೂಡ ಆಲೋಚನೆ ಮಾಡ್ತಾರೆ. ಇನ್ನು ನೀನು ಹೋಗದಿದ್ದರೂ ರಾಮ ಮಂದಿರ ಉದ್ಘಾಟನೆ ನಿಲ್ಲೋದಿಲ್ಲ ಮಗನೇ ಅಂತ ಒಂದು ಮುಖ್ಯಮಂತ್ರಿಗಳಿಗೆ ಹೇಳುವಂಥ ಮಾತು, ಮಗನೇ ಅಂತ CM ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಇದರಿಂದ ಕೇರಳದ CM ಅವರ ಮಾತು, ಅವರ ಸಂಸ್ಕೃತಿ ತೋರಿಸುತ್ತೆ. ಅನಂತಕುಮಾರ್ ಹೆಗಡೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು, ಸಂವಿಧಾನ ಬದಲಾವಣೆಗೆ ಅಧಿಕಾರಕ್ಕೆ ಬಂದಿರೋದೇ ಅಂದಿದ್ರು, ಅವರು ಸುಸಂಸ್ಕೃತರು ಅಲ್ಲ, ಮನುಷ್ಯರು ಅಲ್ಲ ಅಂತ CM ಕಿಡಿಕಾರಿದ್ದಾರೆ. CM ಏನು ಹೇಳಿದ್ರು ಕೆಲಸ. ರಾಮ ಜನ್ಮಭೂಮಿ ಇನ್ವಿಟೇಷನ್ ರಾಮ ಜನ್ಮಭೂಮಿ ಇನ್ವಿಟೇಷನ್ ನಮಗೆ ಬಂದಿಲ್ಲ, ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು. ನೀನ್ ಬರ್ಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಇವತ್ತು ಹೇಳ್ತಾರೆ ಹೋಗ್ತೀನಿ, ಅವತ್ತು ಹೋಗುದಿಲ್ಲ, ಆಮೇಲೆ ಹೋಗ್ತೀನಿ ನಾನು ಅಂತ. ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡ್ರಿ ಇದು. ಕೇವಲ 8 ದಿವಸಗಳಲ್ಲಿ ಧ್ವನಿ ಬದಲಾಯಿತು. ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದ್ರು, ಆಮೇಲೆ ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತಂದ್ರು. ಇವತ್ತು ಹೋಗ್ತೀನಿ, ನಾನು 22ಕ್ಕೆ ಹೋಗುದಿಲ್ಲ, ಆಮೇಲೆ ಹೋಗ್ತೀನಿ ಅಂತಂದ್ರು. ಇದು ಹಿಂದೂ ಸಮಾಜದ ದಮ್. ಸಂಸ್ಕೃತಿ ಅನಂತಕುಮಾರ್ ಹೆಗ್ಡೆ ಇದಾರಲ್ಲ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದವರು. ಮಂತ್ರಿ ಆಗಿದ್ದಾಗ, ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ಕಾಗತ್ತಾ? ಸುಸಂಸ್ಕೃತರು ಅಂತ ಹೇಳಕ್ಕಾಗತ್ತಾ ಅವ್ರನ್ನ? ಅವ್ರ ಭಾಷೆ ಬಳಕೆ ಇಂಥವೇ ಮಾತಾಡೋದು ಅವರು. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದ್ದಾರೆ, ಗೌರವ ಕೊಡದೇ ಇರೋರು ಇದ್ದಾರೆ. ರಾಜಕೀಯವಾಗಿ ಮಾತಾಡೋರ್ನ ಗೌರವ ಕೊಡಿ ಅಂತ ಕೇಳಕ್ಕಾಗತ್ತಾ? ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದ್ರೆ ಅವರ ಘನತೆಗೆ ಕುಂದು ಬರ್ತದೆ ಅಷ್ಟೇ. ನನಗೇನಾಗಲ್ಲ. ಇಬ್ಬರು ಮಾತಾಡಿದರು, ಅವರವರ ಮಾತು ಅವರವರ ತೂಕವನ್ನು ಹೇಳುತ್ತೆ. ಒಂದಂತೂ ಭಾಳ ಸ್ಪಷ್ಟ, ಇಲ್ಲಿ ದೇಶ ಮುಖ್ಯ, ಪಾರ್ಟಿ ಅಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತನ್ನು ಹೇಳಿದ್ರು ಗೊತ್ತಾ? ಪಾರ್ಟಿ ಆಯೇಗಿ ಜಾಯೇಗಿ, ಸರ್ಕಾರ ಬನೇಗಿ ಬಿಗಡೇಗಿ, ಲೇಕಿನ್ ದೇಶ ನ ಚಲಿ. ಅದು ಮುಖ್ಯ, ಅದು ಮುಖ್ಯ. ಒಂದು ದೊಡ್ಡ ಆಶೋತ್ತರಗಳಿರುತ್ತೆ, ಹೋರಾಟಗಳಾಗತ್ತೆ, ಸಾವು ನೋವು ಸಂಭವಿಸುತ್ತೆ. ಅದಾದ ನಂತರ ಎಲ್ಲವೂ ಆದ ನಂತರ ಒಂದು ತಂಗಾಳಿ ಬೀಸುತ್ತಲ್ಲ, ಆ ತಂಗಾಳಿ ಬೀಸುವಂಥ ಸಂದರ್ಭದಲ್ಲಿ, ರಾಮ ಮಂದಿರ ಆಗುವಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳನ್ನು ಕೊಡೋದ್ರಿಂದ ಕೇವಲ ಟಿಕೆಟ್ ಕೈ ತಪ್ಪುವ ಭೀತಿ ಬಿಟ್ಟರೆ ಬೇರೆ ಏನೂ ಅಲ್ಲ.